ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಯುವ ನಿಧಿ ಅಮೌಂಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಇವಾಗ 4 ತಿಂಗಳಿಂದ ಏನು ಅಮೌಂಟ್ ಬರಬೇಕು, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಇವಾಗ 4 ತಿಂಗಳು ಏನು ಅಮೌಂಟ್ ಪೆಂಡಿಂಗ್ ಇದೆ, ಈ ಒಂದು ಪೆಂಡಿಂಗ್ ಇರುವಂಥ ಅಮೌಂಟ್ ಬಗ್ಗೆ ನಾನು ಇವತ್ತು ಯುವ ನಿಧಿ ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದೆ. ಆ ಒಂದು ಹೆಲ್ಪ್ಲೈನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಏನು ಹೇಳಿದ್ರು, ಮತ್ತೆ ಇವಾಗ ಏನು ಸ್ಟೇಟಸ್ ಕರೆಕ್ಷನ್ ಅಂದರೆ ಸ್ಟೇಟಸ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. ಕೆಲವೊಂದು ಜನದ್ದು ಹೈಯರ್ ಎಜುಕೇಶನ್ ಅಂತ ಬರ್ತಿದೆ, ಸ್ವಲ್ಪ ಜನದ್ದು IT GST ಪೇ ಅಂತ ಬರ್ತಾ ಇದೆ, ಸ್ವಲ್ಪ ಜನದ್ದು ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಇದೆ, ಮತ್ತೆ DD ಪೇ ಅಪ್ರೂವಲ್ ಈ ತರ ತೋರಿಸ್ತಾ ಇದೆ, 180 days ಈ ರೀತಿ ಎಲ್ಲ ತೋರಿಸ್ತಾ ಇದೆ. ಸೊ ಇದ್ರ ಬಗ್ಗೆ ಏನೆಲ್ಲ ಕೇಳಿದೀನಿ, ಮತ್ತೆ ಅವ್ರು ಏನೆಲ್ಲ ಹೇಳಿದ್ದಾರೆ, ಮತ್ತೆ ಅಮೌಂಟ್ ಫೈನಲ್ ಆಗಿ ಯಾವಾಗ ಬರ್ಬೋದು, ಇದೆಲ್ಲ ಟಾಪಿಕ್ ಬಗ್ಗೆ ಜಸ್ಟ್ ಒಂದ್ 2 ನಿಮಿಷದಲ್ಲಿ ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ನೋಡಿದ್ಮೇಲೆ ಪ್ರತಿಯೊಬ್ರು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಅಂದ್ರೆ ಅವ್ರಿಗೂ ಹೆಲ್ಪ್ ಆಗಲಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಇನ್ನೂ ಯಾರೆಲ್ಲ ವಾಟ್ಸ್ಆಪ್ ಯುವನಿಧಿ ಗ್ರೂಪ್ಗೆ ಜಾಯಿನ್ ಆಗಿಲ್ಲ, ಸೊ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಹಾಕಿರ್ತೀನಿ. ಸೊ ವಿಡಿಯೋ ನೋಡ್ತಾರೆ ಎಲ್ಲರೂ ಕೂಡ ಆ ಒಂದು ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆಗಿ. ಯಾಕಂತಂದ್ರೆ ಯುವನಿಧಿ ರಿಲೇಟೆಡ್ ಏನೇ ಒಂದು ಕ್ವಿಕ್ ಆಗಿ ಅಪ್ಡೇಟ್ ಬಂದ್ರು ಕೂಡ ನಾನು ಅಲ್ಲಿ ಗ್ರೂಪ್ ಅಲ್ಲಿ ಹಾಕ್ತಾ ಇರ್ತೀನಿ. ಸೊ ದಟ್ ನಿಮಗೆ ಅಂದ್ರೆ ಇಮಿಡಿಯೇಟ್ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ, ಅಂದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಓಕೆ, ಇವಾಗ ನೋಡ್ಬೋದು ಏನಿವಾಗ ಜನವರಿಯಿಂದ ಏನಿವಾಗ 4 ತಿಂಗಳ ಅಮೌಂಟ್ ಏನ್ ಪೆಂಡಿಂಗ್ ಇದೆ, ಆ ಒಂದು ಪೆಂಡಿಂಗ್ ಇರುವಂತಹ ಅಮೌಂಟ್ ಸದ್ಯದಲ್ಲಿ ಬರಲ್ಲ. ಅಂದ್ರೆ ಈ ಒಂದು ವಾರ ಅಥವಾ 1-2-3 ಡೇಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಅಮೌಂಟ್ ಅಂತೂ ಆಲ್ಮೋಸ್ಟ್ ಬರಲ್ಲ. ಯಾಕೆ ಬರಲ್ಲ ಅಂತಂದ್ರೆ, ಇವಾಗ ನಾನು ಕಾಲ್ ಮಾಡಿದಾಗ ಏನ್ ಹೇಳಿದಾರೆ ಅಂತೆ, ಅಂದ್ರೆ ಇವಾಗ ಏನ್ 4 ತಿಂಗಳಿಂದ ಅಮೌಂಟ್ ಪೆಂಡಿಂಗ್ ಇತ್ತು, ಆ ಒಂದು ಪೆಂಡಿಂಗ್ ಇರುವಂತ ಅಮೌಂಟ್ ಇವಾಗ ಸದ್ಯಕ್ಕಂತೂ ಬರಲ್ಲ. ಯಾಕೆ ಬರಲ್ಲ ಅಂತಂದ್ರೆ, ಇವಾಗ ಅಲ್ಲಿ ಇರುವಂತ ಸ್ಟಾಪ್ ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಸ್ಟಾಪ್ ಎಲ್ಲ ಇವಾಗ ಜನಗಣತಿ ಸರ್ವೆ ಮಾಡಕ್ಕೆ ಎಲ್ಲ ಬಿಜಿ ಇದಾರಂತೆ. ಅಂದ್ರೆ ಇವಾಗ ಏನ್ ಜನಗಣತಿ ಮಾಡ್ತಾ ಇದಾರೆ ಅದರಲ್ಲಿ ಎಲ್ಲ ಸ್ಟಾಪ್ ಎಲ್ಲ ಅಲ್ಲಿ ಹೋಗಿ ಬಿಜಿ ಇದಾರೆ. ಸೊ ಅದರ ಸಲುವಾಗಿ ಇಲ್ಲಿ ಯಾವ್ದು ಯುವನಿಧಿ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ವರ್ಕ್ ಆಗ್ತಾ ಇಲ್ಲ. ಅಂದ್ರೆ ನೆಕ್ಸ್ಟ್ ಏನ್ ಇವಾಗ ಅಮೌಂಟ್ ಫಂಡ್ ರಿಲೀಸ್ ಮಾಡಬೇಕು ಅಂತ, ಫಂಡ್ ರಿಲೀಸ್ ಮಾಡೋದಾಗಿರ್ಬೋದು, ಅಥವಾ ವಿದ್ಯಾರ್ಥಿಗಳಿಗೆ ಅಮೌಂಟ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡೋದಾಗಿರ್ಬೋದು, ಇದ್ಯಾವುದು ಕೂಡ ವರ್ಕ್ ಎಲ್ಲ ಸ್ಟಾಪ್ ಇದೆ. ಪ್ರೆಸೆಂಟ್ಲಿ ಬಂದ್ಬಿಟ್ಟು ಸ್ಟಾಪ್ ಇದೆ. ಅವರೆಲ್ಲ ಜನಗಣತಿಗೆಲ್ಲ ಏನ್ ಡ್ಯೂಟಿಗೆ ಹೋಗಿದ್ದಾರೆ, ಸೊ ಅದ್ರ ಸಲುವಾಗಿ ಎಲ್ಲ ಸ್ಟಾಪ್ ಆಗಿದೆ. ಫೈನಲ್ ಆಗಿ ಅಮೌಂಟ್ ಯಾವಾಗ ಬರ್ಬೋದು ಸರ್ ಅಂತ ಕೇಳಿದ್ಮೇಲೆ ಮೇ 15ನೇ ತಾರೀಕಿನ ಒಳಗಾಗಿ ಒಂದು ಆಲ್ಮೋಸ್ಟ್ ಬರುತ್ತೆ ಇವಾಗ. ಮತ್ತೆ ಎಷ್ಟು ತಿಂಗಳ ಅಮೌಂಟ್ ಬರುತ್ತೆ ಅಂತ ಕೇಳಿದೆ. ಇವಾಗ ಜನವರಿ ಮತ್ತೆ ಫೆಬ್ರವರಿ 2 ತಿಂಗಳ DBT ಪುಷ್ ಆಗಿದೆ, 2 ತಿಂಗಳ ಅಮೌಂಟ್ ಮಾತ್ರ ಬರುತ್ತೆ, ಮಿಕ್ಕಿರುವಂತಹ ಅಮೌಂಟ್ ನೆಕ್ಸ್ಟ್ ಬರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಆಲ್ಮೋಸ್ಟ್ ಒಂದು 15ನೇ ತಾರೀಕಿನ ಒಳಗಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಎಕ್ಸಾಕ್ಟ್ ಇದೇ ಡೇಟ್ಗೆ ಬರುತ್ತೆ, ಇದೇ ವಾರ ಬರುತ್ತೆ ಅಂತ ಏನು ಹೇಳಕ್ಕಾಗಿ ಹೇಳಿಲ್ಲ. ಒಂದು 15ನೇ ತಾರೀಕಿನ ಒಳಗಾಗಿ ಅಮೌಂಟ್ ಅಂತೂ ಬರುತ್ತೆ, 2 ತಿಂಗಳ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಮತ್ತೆ ಸ್ಟೇಟಸ್ ವಿಷಯಕ್ಕೆ ಬಂದ್ರೆ ತುಂಬಾ ಜನದ್ದು ಸ್ಟೇಟಸ್ ಕರೆಕ್ಟ್ ಆಗಿ ತೋರಿಸ್ತಾ ಇಲ್ಲ. ಕೆಲವೊಬ್ರದ್ದು DBT ಪುಷ್ ಇದೆ, ರೆಸ್ಪಾನ್ಸ್ ಪೆಂಡಿಂಗ್ ಇದೆ, 180 days ಅಂತ ಇದೆ, ನಾಟ್ ಎಲಿಜಿಬಲ್ ಅಂತ ಇದೆ, ಹೈಯರ್ ಎಜುಕೇಶನ್ ಅಂತ ಇದೆ. ಸೊ ಇವನಿದೆ ಸ್ಟೇಟಸ್ ಇನ್ನೂ ಅಪ್ಡೇಟ್ ಆಗುತ್ತೆ, ವೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾರು ಕೂಡ ಸ್ಟೇಟಸ್ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ ಹೋಗಬೇಡಿ. ನೀವು ಸೆಲ್ಫ್ ಡಿಕ್ಲೇಷನ್ ಪ್ರತಿ ತಿಂಗಳು ಏನು ಸೆಲ್ಫ್ ಡಿಕ್ಲೇಷನ್ ಮಾಡ್ತೀರಾ ಅದನ್ನ ಮಾಡ್ತಾ ಹೋಗಿ, ಏನೂ ಪ್ರಾಬ್ಲಮ್ ಆಗಲ್ಲ. ಮತ್ತೆ ಇವಾಗ ಮೇ ತಿಂಗಳ ಸೆಲ್ಫ್ ಡಿಕ್ಲೇಷನ್ ಕೂಡ ಸ್ಟಾರ್ಟ್ ಆಗಿದೆ, ಸೆಲ್ಫ್ ಡಿಕ್ಲೇಷನ್ ಕೂಡ ಮಾಡ್ಕೋಬಹುದು. ನಿಮ್ಗೆ ಪರ್ಫೆಕ್ಟ್ ಆಗಿ ಮಾಡ್ಕೊಳಕ್ಕೆ ಬರ್ತಿತ್ತಪ್ಪ ಅಂದ್ರೆ ನೀವೇ ಮಾಡ್ಕೋಬಹುದು. ಮತ್ತೆ ನಿಮ್ಮ ಊರಲ್ಲಿ ಎಲ್ಲಾದ್ರೂ ಸೈಬರ್ ಸೆಂಟರ್ಗೆ ಹೋಗಿ ಅಲ್ಲಿ ಕೂಡ ಮಾಡಿಸಬಹುದು, ಅಥವಾ ನಮಗೆ ಮಾಡಿ ಕೊಡಿ ಅಂದ್ರೆ ಸ್ಕ್ರೀನ್ ಮೇಲೆ ನಾನು ನಂಬರ್ ಹಾಕಿದೀನಿ, ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವೇ ನಿಮ್ಗೆ ಸೆಲ್ಫ್ ಡಿಕ್ಲೇಷನ್ ಕೂಡ ಮಾಡಿ ಕೊಡ್ತೀವಿ. ಓಕೆ, ಅಮೌಂಟ್ ಅಂತೂ ಸದ್ಯಕ್ಕೆ ಏನು ಬರಲ್ಲ. ಸದ್ಯಕ್ಕೆ ಅಂತಂದ್ರೆ ಎಕ್ಸಾಕ್ಟ್ ಇದೇ ಡೇಟ್ಗೆ ಅಂತ ಏನಿರಲ್ಲ, ಒಂದು ಮೇ 15ನೇ ತಾರೀಕಿನ ಒಳಗಾಗಿ ಹಾಕ್ತೀನಿ ಅಂತ ಹೇಳಿದ್ದಾರೆ. ಅಮೌಂಟ್ ಕೂಡ 2 ತಿಂಗಳದ ಮಾತ್ರ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಇವಾಗ ಪ್ರೆಸೆಂಟ್ ಬಂದ್ಬಿಟ್ಟು ಜನವರಿ ಮತ್ತೆ ಫೆಬ್ರವರಿ ಮಾತ್ರ DBT ಪುಷ್ ಇದೆ, ಆ ಒಂದು ತಿಂಗಳ ಅಮೌಂಟ್ ಮಾತ್ರ ಸ್ಯಾಂಕ್ಷನ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ. ಓಕೆ, ಆದಷ್ಟು ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ಏನಾದ್ರು ಅಪ್ಡೇಟ್ ಬಂದ್ರೆ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಸ್ತಿ ಅಲ್ಲೇ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಸೊ ಇನ್ನೂ ಯಾರೆಲ್ಲ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಸೊ ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗೋಣ ಮುಂದಿನದಲ್ಲಿ. ನಮಸ್ಕಾರ.